ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಈಗ ಈ ಕುರ್ಚಿ ಕದನಕ್ಕೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ಒಬ್ಬೊಬ್ಬರು ಒಂದೊಂದು ದಾಳವನ್ನು ಉರುಳಿಸ್ತಾ ಇದ್ದಾರೆ. ಅದರಲ್ಲಿ ಅವರವರ ಸ್ವಾರ್ಥಗಳು ಕೂಡ ಇರಬಹುದು, ಅವರವರ ಭಾವನೆಗಳು ಯಾವ ರೀತಿಯಾಗಿದೆ ಅನ್ನುವಂಥದ್ದು ವ್ಯರ್ಥವಾಗ್ತಾ ಇದೆ. ಸೊ ಕಾಂಗ್ರೆಸ್ನಲ್ಲಿ ಕುರ್ಚಿ ಕದನಕ್ಕೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್. ಹೈಕಮಾಂಡ್ ಕೋರ್ಟ್ನಲ್ಲೇ ಪವರ್ ಶೇರ್ ಇತ್ಯರ್ಥ ಅಂತ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಇನ್ನೊಂದು ಕಡೆಗೆ CWC ಸಭೆಗೆ ಹೋಗಲು ಸಿದ್ದರಾಮಯ್ಯನವರು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಅವಾಗ್ಲೇನೆ ವರಿಷ್ಠರ ಜೊತೆಗೆ ಮಾತುಕತೆ ಮಾಡೋಕ್ಕೂ ಕೂಡ ಚಿಂತನೆಯನ್ನ ಮಾಡ್ತಾರಂತೆ. ಅಧಿಕಾರ ಹಂಚಿಕೆ ವಿಚಾರದಲ್ಲಿ ಹೈಕಮಾಂಡ್ ಎದುರೇ ಕ್ಲಾರಿಟಿಗೆ ಪ್ಲಾನ್ ಅನ್ನ ತೆಗೆದುಕೊಳ್ಳೋಕೆ ಮುಂದಾಗಿದ್ದಾರೆ. ಅವ್ರಿಗೆ ಗೊತ್ತು ರಾಹುಲ್ ಗಾಂಧಿ ನನ್ನ ಜೊತೆಗಿದ್ದಾರೆ ಅಂತ. ಹೈಕಮಾಂಡ್ಗೆ ಮನವರಿಕೆ ಮಾಡಲು ಸಿಎಂ ಬಳಿ ಪ್ಲಾನ್ ಎ ಮತ್ತು ಪ್ಲಾನ್ ಬಿ ಅನ್ನ ರೆಡಿ ಮಾಡಿ ಇಟ್ಕೊಂಡಿದ್ದಾರಂತೆ. ಸಿಎಂ ಸ್ಥಾನದ ತ್ಯಾಗ ಇಲ್ಲ, ವರಿಷ್ಠರ ಬಳಿ ಮನವಿ ಮಾಡಿಕೊಳ್ಳೋಕೆ ಸಿಎಂ ಚಿಂತನೆಯನ್ನ ಮಾಡಿಕೊಂಡಿದ್ದಾರೆ. ಸದನದಲ್ಲಿ ಹೇಳಿದ್ದನ್ನೇ ವರಿಷ್ಠರ ಮುಂದೆಯೂ ಕೂಡ ಕ್ಲೇಮ್ ಮಾಡುವಂತ ಸಾಧ್ಯತೆ ಇದೆ. ಹೈಕಮಾಂಡ್ ಮುಂದೆ ಸಂಪುಟ ಪುನರಚನೆಯ ದಾಳವನ್ನು ಕೂಡ ಉರುಳಿಸುವ ಸಾಧ್ಯತೆ ಇದೆ. ಹೊಸ ರೀತಿಯಲ್ಲಿ ಆಗ್ತಾ ಇದೆ. ಕೆಲವರದಂತೂ ಯಾವ ಭಾವನೆಗಳಿಗೂ ಕೂಡ ಯಾವುದೇ ಬೆಲೆ ಇಲ್ಲ, ಅದು ಒಂಥರ ವ್ಯರ್ಥವಾಗಿ ಹೋಗ್ತಾ ಇದೆ ಕೆಲವರದ್ದು. ಇನ್ನು ಕೆಲವರಿಗೆ ಮಾತ್ರ ಆ ಭಾವನೆಗಳಿಗೆ ಏನು ರಾಜ ಮರ್ಯಾದೆ ಎಲ್ಲವೂ ಕೂಡ ಸಿಗ್ತಾ ಇದೆ. ಅದೇನಪ್ಪ, ಹೈಕಮಾಂಡ್ ನಮ್ಮ ಹತ್ರ ಆಗೋದಿಲ್ಲ, ನೀವೇ ಬಗೆಹರಿಸ್ಕೊಳ್ಳಿ ಅಂತ ಅಧ್ಯಕ್ಷರು ಹೇಳಿರುವಂಥ ಮಾತುಗಳೇ ಈಗ ಬಹಳ ದೊಡ್ಡ ಮಟ್ಟದಲ್ಲಿ ಇದೆಯಾ? ನನ್ನ ಸಹೋದ್ಯೋಗಿ ಮಸೂದ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮಸೂದ್, ಈಗ ಒಬ್ಬೊಬ್ಬರು ಒಂದೊಂದು ದಾಳವನ್ನು ಉರುಳಿಸ್ಕೊಂಡು ಹೋಗುವಂಥ ಸಂದರ್ಭದಲ್ಲಿ ಕೆಲವರ ಭಾವನೆಗಳಿಗೆ ರಾಜ ಮರ್ಯಾದೆ ಸಿಗ್ತಾ ಇದೆ, ಕೆಲವರ ಭಾವನೆಗಳಿಗೆ ಕವಡೆ ಕಾಸಿನ ಕಿಮ್ಮತ್ತು ಇಲ್ಲದೆ ಇರೋ ರೀತಿಯಲ್ಲಿ ಆಗ್ತಾ ಇದೆ. ಹೈಕಮಾಂಡೇ ವೀಕ್ ಆಗಿ ಹೋಗ್ಬಿಟ್ಟಿದೆ, ನಿಮ್ಮ ಪಾಡಿಗೆ ನೀವೇ ಸ್ಟ್ರಾಂಗ್ ಆಗಿದ್ರೆ ನೀವೇ ಬಗೆಹರಿಸ್ಕೊಳ್ಳಿ ಅನ್ನೋ ಮಾತು. ಈ ಕಡೆ ಸಿದ್ದರಾಮಯ್ಯನವರು ಹೊಸ ದಾಳಗಳು, ಏನು ಲೆಕ್ಕಾಚಾರಗಳಿವೆಲ್ಲ ಅಂತ? ಅರುಣ್, ಹೈಕಮಾಂಡು ಸ್ಥಳೀಯವಾಗಿಯೇ ಗೊಂದಲ ಬಗೆಹರಿಸ್ಕೋಬೇಕು ಅನ್ನುವಂಥ ಸಂದೇಶವನ್ನು ಖರ್ಗೆ ಅವರ ಮೂಲಕ ರವಾನೆ ಮಾಡುವಂಥ ಪ್ರಯತ್ನ ಮಾಡ್ತು. ಆದರೆ CM DCM ಇಬ್ಬರು ಕೂಡ ಹೈಕಮಾಂಡ್ಗಳಲ್ಲೇ ತೀರ್ಮಾನ ಆಗಬೇಕು, ಅಲ್ಲೇ ಇತ್ಯರ್ಥ ಆಗಬೇಕು ಅನ್ನುವಂಥ ಪಟ್ಟನ್ನು ಹಿಡಿದಿದ್ದಾರೆ. ಹಾಗಾಗಿ ಭಾಳ ಕುತೂಹಲ ಮೂಡಿಸಿರುವಂಥದ್ದು. ಇನ್ನು 4 ದಿನಕ್ಕೆ CWC ಸಭೆ ಇದೆ. ಆ ಸಭೆಗೆ ಸಿದ್ದರಾಮಯ್ಯವರು ಕೂಡ ಸದಸ್ಯರೇ, DKಶಿ ಅವರು ಕೂಡ ಸದಸ್ಯರೇ, ಹರಿಪ್ರಸಾದ್ ಎಲ್ಲರೂ ಕೂಡ ಹೋಗ್ತಾರೆ. ಅಲ್ಲಿ ಹೈಕಮಾಂಡ್ ನಾಯಕರನ್ನ ಆ ಸಂದರ್ಭದಲ್ಲಿ ಭೇಟಿ ಮಾಡಿ ಚರ್ಚೆ ಮಾಡಬೇಕು ಅನ್ನುವಂತಹ ನಿರ್ಧಾರದಲ್ಲಿ ಸಿದ್ದರಾಮಯ್ಯನವರು ಇದ್ದಾರೆ. ಯಾಕೆಂದರೆ ಇಬ್ಬರು ಕೂಡ ಹೈಕಮಾಂಡ್ ಮಟ್ಟದಲ್ಲೇ ತೀರ್ಮಾನ ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಹೈಕಮಾಂಡ್ ಏನು ತೀರ್ಮಾನ ತೆಗೆದುಕೊಳ್ಳುತ್ತೆ, ತಮ್ಮ ಪರವೇ ತೀರ್ಮಾನ ತೆಗೆದುಕೋಬೇಕು ಅನ್ನುವಂಥ ನಿರೀಕ್ಷೆ. ಅಂದರೆ ಇಬ್ಬರು ಹೈಕಮಾಂಡೇ ತೀರ್ಮಾನ ತೆಗೆದುಕೋಬೇಕು ಅಂತ ಪಟ್ಟಣ ಹಿಡಿತಾ ಇದ್ದಾರೆ. ಅಂದರೆ ತೀರ್ಮಾನ ಇಬ್ಬರಿಗೂ ಪೂರಕ ಆಗಿರುತ್ತೆ ಅಥವಾ ಇಬ್ಬರಿಗೂ ಪ್ರತಿಕೂಲ ಆಗಿರುತ್ತೆ ಅಂತ ಹೇಳಲಿಕ್ಕಾಗಲ್ಲ. ನಮ್ಮ ಪರ ತೀರ್ಮಾನ ಆಗಲಿ ಅನ್ನುವಂಥದ್ದು, ಜೊತೆಗೆ ತಾವು ಏನು ಕ್ಲೇಮ್ ಮಾಡ್ಕೋಬೇಕು ಹೈಕಮಾಂಡ್ ಮುಂದೆ ಅನ್ನುವಂತಹ ಲೆಕ್ಕಾಚಾರದಲ್ಲೂ ಕೂಡ ಸಿದ್ದರಾಮಯ್ಯನವರು ಇದ್ದಾರೆ, DKಶಿ ಅವರು ಕೂಡ ಇದ್ದಾರೆ. ಮುಖ್ಯವಾಗಿ ಸಿದ್ದರಾಮಯ್ಯನವರು ಅಧಿಕಾರ ಹಂಚಿಕೆ ವಿಚಾರದಲ್ಲಿ ಸದನದಲ್ಲಿ ಇತ್ತೀಚೆಗೆ ಹೇಳಿದ ಹೇಳಿಕೆ ಸಂಚಲನ ಸೃಷ್ಟಿ ಮಾಡಿತ್ತು. 2.5 ವರ್ಷದ ತೀರ್ಮಾನ ಆಗಿಲ್ಲ, 5 ವರ್ಷಕ್ಕೆ ತೀರ್ಮಾನ ಆಗಿರುವಂಥದ್ದು. ಅದನ್ನು ಹೈಕಮಾಂಡ್ ಅಂಗಳದಲ್ಲಿ ಕ್ಲೈಮ್ ಮಾಡ್ತಾರೆ ಅನ್ನುವಂಥದ್ದು ಒಂದು. ಜೊತೆಗೆ ಸದ್ಯಕ್ಕೆ ಸ್ಥಾನತ್ಯಾಗ ಇಲ್ಲ ಅನ್ನುವಂಥ ಸಂದೇಶವನ್ನು ಕೂಡ ಹೈಕಮಾಂಡ್ನವರ ಎದುರಿಗೆ ರವಾನೆ ಮಾಡುವಂಥ ಪ್ರಯತ್ನದಲ್ಲೂ ಕೂಡ ಇದ್ದಾರೆ. ಸಂಪುಟ ಪುನರಚನೆ ದಾಳವನ್ನು ಕೂಡ ಉಳಿಸ್ತಾರಂತಲೂ ಕೂಡ ಹೇಳಲಾಗ್ತಿದೆ. ಒಟ್ಟಾರೆಯಾಗಿ ಸ್ಥಾನತ್ಯಾಗದ ಮಾತಿಲ್ಲ ಅನ್ನುವಂಥದ್ದನ್ನು ಮನವರಿಕೆ ಮಾಡಿಕೊಡುವ ಸಾಧ್ಯತೆ ಇದೆ. ಹಾಗಾಗಿ ಹೈಕಮಾಂಡ್ ನಾಯಕರ ಸಿದ್ದರಾಮಯ್ಯನವರ ಭೇಟಿ ಏನಿದೆ ಅದು ಬಹಳ ಕುತೂಹಲ ಮೂಡಿಸಿರುವಂಥದ್ದು. ಜೊತೆಗೆ ಹೈಕಮಾಂಡ್ ಯಾವ ರೀತಿ ರೆಸ್ಪಾನ್ಸ್ ಮಾಡುತ್ತೆ ಅನ್ನೋದು ಕೂಡ ಕಾದು ನೋಡಬೇಕು. ಇಲ್ಲ ಸಿದ್ದರಾಮಯ್ಯನವ್ರನ್ನು ಬಿಟ್ಕೊಡಕ್ಕಾಗಲ್ಲ, DKಶಿ ಅವ್ರನ್ನು ಬಿಟ್ಕೊಡಕ್ಕಾಗಲ್ಲ. ಇಕ್ಕಟ್ಟಿನಲ್ಲಿ ಹೈಕಮಾಂಡ್ ನಾಯಕರು ಸಿಗಾಕೊಂಡಿದ್ದಾರೆ.